ಎಲ್ರಿಗೂ ನಮಸ್ಕಾರ. ಯಾರ್ಯಾರು EMRS ಪರೀಕ್ಷೆಗೆ ಅರ್ಜಿ ಹಾಕಿದವ್ರಿಗೆ ನಿನ್ನೆ ದಿನ EMRS ಕಡೆಯಿಂದ ನೀವು ಯಾವ ಒಂದು ಕೇಂದ್ರ, ನಿಮ್ಮ ಪರೀಕ್ಷೆ ಕೇಂದ್ರ ಯಾವುದಿದೆ ಅನ್ನುವಂಥ ಸಿಟಿ ಇಂಟಿಮೇಷನ್ನು ಬಿಟ್ಟಾರ. ನೀವೇನು ಮಾಡಬೇಕು ಅಂತಂದರೆ, ನೀವು ಹಾಕಿರುವಂತಹ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಇರ್ತದೆ, ಅದರ ಮುಖಾಂತರ ನೀವು ಹಾಕಿ ಅಲ್ಲಿ ನೀವು ಏನು ಮಾಡಿ ಲಾಗಿನ್ ಆಗಿ ನಿಮ್ಮ ಒಂದು ಸಿಟಿ ಇಂಟಿಮೇಷನನ್ನು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಸಿಟಿ ಇಂಟಿಮೇಷನ್ ಅಡ್ಮಿಟ್ ಕಾರ್ಡಲ್ಲಿ ಇದು ಅಂದರೆ ಹಾಲ್ ಟಿಕೆಟ್ ಅಲ್ಲ. ಹಾಲ್ ಟಿಕೆಟ್ ಪರೀಕ್ಷೆ 2 ದಿನ ಮೊದಲೇ ಬಿಡ್ತಾರೆ. ಅದಕ್ಕೆ ನೀವು ಹೆಚ್ಚಿಗೆ ಸಂಕಷ್ಟ ಪಡುವಂಥ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ನೀವು ಸಿಟಿ ಇಂಟಿಮೇಷನ್ ಅದು ಯಾಕೆ ಅಂತಂದರೆ, ನೀವು ಯಾವ ಸಿಟಿಗೆ ಹೋಗಬೇಕಾಗಿದೆ ಅನ್ನೋದನ್ನು ಮೊದಲೇ ನೀವು ತಯಾರಿ ಮಾಡ್ಕೋಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಅವರು ಬಿಟ್ಟಿರ್ತಾರೆ. 10 ದಿನ ಮೊದಲೇ ಬಿಟ್ಟಾರೆ ಅವರು. ಸೊ ದಯವಿಟ್ಟು ಕೂಡ ನೀವು ಯಾರೆಲ್ಲ ನೀವು ಸಿಟಿ ಇಂಟಿಮೇಷನ್ ಚೆಕ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗ್ರಿ. ನಿಮ್ಮ EMRS ಅದು ನಾನು ಸಿಟಿ ಇಂಟಿಮೇಷನ್ ಚೆಕ್ ಮಾಡುವಂತಹ ಲಿಂಕನ್ನು ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಹೋಗಿ ನಿಮ್ಮ ಸಿಟಿ ಇಂಟಿಮೇಷನ್ನ ಚೆಕ್ ಮಾಡ್ಕೋರಿ. ಚೆಕ್ ಮಾಡ್ಕೋದ್ರ ಮುಖಾಂತರವಾಗಿ ನೀವು ಪರೀಕ್ಷೆನ ಬರೀರಿ. ಪಾಸಿಟಿವ್ ಆಗಿರಿ, ಪರೀಕ್ಷೆ ಚೆನ್ನಾಗಿ ಆಗ್ತದೆ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆಗಳು ಈಸಿಯಾಗಿ ಬರ್ತಾವೆ. ಬಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಸ್ವಲ್ಪ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಮೇಲೆ. ಅದ್ರ ಜೊತೆಗೆ ನೀವು ನಿಮ್ಮ ಒಂದು ವಿಶೇಷವಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ಡೊಮೈನ್ ನಾಲೆಜ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ICT ಎಲ್ಲ ನಡೀತದೆ. ಸೊ ಐ ಹೋಪ್ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಚಲೋ ಬರೀರಿ. ಮತ್ತು ಪರೀಕ್ಷೆ ಆದಮೇಲೆ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.